200 ವರ್ಷಗಳ ಹಿಂದೆ ಜೇನ್ ಆಸ್ಟನ್ ನಿಮ್ಮಂಥ ಸಾಮಾನ್ಯ ಜನರನ್ನೇ ನಾಯಕಿಯಾಗಿ ಮಾಡಿ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ರು ಅವರು. ಪ್ರೈಡ್ ಆ್ಯಂಡ್ ಪ್ರಿಜುಡಿಸ್ ಉಳಿದವೆಲ್ಲ ಅದು ಒಂದು ಹೊಸ ದಾರಿಯನ್ನೇ ಸಾಹಿತ್ಯಗಳಿಗೆ ತೋರಿಸ್ತು. ಅಂದರೆ ನಾವು ಸಾಹಿತ್ಯ ಕೃತಿ ರಚಿಸುವಾಗ ನಾಯಕಿಯಾಗಿ ವೀರಾದಿವೀರರನ್ನು, ರಾಜ ಮಹಾರಾಜರನ್ನು, ಸಂತರನ್ನು, ಅಪ್ರತಿಮ ಸುಂದರಿಯರನ್ನು, ದೇವತೆಗಳನ್ನು ಅವರನ್ನಷ್ಟೇ ನಾವು ಹೀರೋ ಹೀರೋಯಿನ್ ಮಾಡಬೇಕಾಗಿಲ್ಲ. ನಮ್ಮಂಥ ಜನಸಾಮಾನ್ಯರು ಹೀರೋ ಹೀರೋಯಿನ್ ಆಗಬಹುದು ಕಥೆಗಳಲ್ಲಿ ಅನ್ನೋ ಒಂದು ಆ ಜೇನ್ ಆಸ್ಟಿನ್ ತೋರಿಸೋದನ್ನು ಪ್ರಪಂಚ ಎಲ್ಲ ಕಡೆ ಒಪ್ಕೋತು. ನಮ್ಮಲ್ಲೂ ಸಹ ಸುಮಾರು 1.25 ಶತಮಾನದ ಹಿಂದೆ ಅದು ಅಜಾಗೃತವಾಯಿತು. ನಮ್ಮಲ್ಲಿ ಕಥೆ ಕಾದಂಬರಿಗಳು ಬರೋಕ್ಕೆ ಶುರುವಾಯಿತು. ಸೊ ಇನ್ನು ಮುಂದಿನ ಇದನ್ನು ನಾನು ಸ್ವಲ್ಪ ಹಾರಿಕೊಂಡು ಹೋಗ್ತೇನೆ. ನಮ್ಮ ಕನ್ನಡಕ್ಕೆ ಬಂತು ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ 100 ವರ್ಷಗಳ ಹಿಂದೆ ನಮ್ಮಲ್ಲಿ ನವೋದಯ ಸಾಹಿತ್ಯ. ನವೋದಯ ಅಂದರೆ ಏನು? ಅದು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಬದುಕು ಹೇಗಿದೆಯೋ ಹಾಗೇನೆ ಚಿತ್ರಿಸೋದು ಸಾಹಿತ್ಯ. ಅಂದರೆ ಸಾಹಿತ್ಯ ಬದುಕು ಹೇಗಿದೆಯೋ ಅನ್ನೋದನ್ನು ಹಾಗೆ ತೋರಿಸೋದು ಸಾಹಿತ್ಯ ಅಲ್ವಾ? ನಮ್ಮ ನವೋದಯ ಸಾಹಿತ್ಯ ಅದನ್ನೇ ಮಾಡಿದ್ದು. ಬದುಕನ್ನು ಯಾವುದೇ ಒಂದು ವಿರೂಪಗೊಳಿಸದೆ, ಯಾವುದೇ ಕಲ್ಪನೆ ಮಾಡಿಕೊಳ್ಳದೆ, ಹೇಗಿದೆಯೋ ಮನುಷ್ಯ ಜೀವನ, ಅದನ್ನು ಮನುಷ್ಯನ ಭಾವನೆಗಳು, ನೋವು ನವಿಲಿವುಗಳು, ಅದನ್ನು ಹೇಗಿದೆ ಹಾಗೆ ಚಿತ್ರಿಸಿದ್ದು ನವೋದಯ ಸಾಹಿತ್ಯ. ಅನಂತರ ಬಂದದ್ದು ನಮ್ಮಲ್ಲಿ ಪ್ರಗತಿಪರ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ. ಪ್ರಗತಿಶೀಲ ಸಾಹಿತ್ಯ ಏನು ಹೇಳ್ತು? ನಾವು ಇರೋ ಬದುಕನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದಲ್ಲ, ಇನ್ನಷ್ಟು ಉತ್ತಮಗೊಳಿಸ್ಬೋದಲ್ಲ ಅನ್ನೋ ಒಂದು ಆಶಯವನ್ನು ಪ್ರಗತಿಶೀಲ ಸಾಹಿತ್ಯ ತೋರಿಸ್ತು. ಅಲ್ಲಿಯ ಪಾತ್ರಗಳು ನಾವು ಹೀಗಿರೋದೇ ಬೇಡ, ಅದು ಸ್ವತಂತ್ರದ ಹಿಂದೂ ಮುಂದಿನ ವರ್ಷಗಳು, ಸ್ವತಂತ್ರ ಭಾರತ ನಮ್ಮದು, ನಾವು ವಸಾಹತುವಿನಿಂದ ಹೊರಗೆ ಬಂದ್ವಿ, ನಮ್ಮ ಬದುಕನ್ನು ಚೆಂದ ಮಾಡ್ಕೋಬೇಕು, ಈ ದೇಶವನ್ನು ಚೆಂದ ಕಟ್ಟಬೇಕು ಅನ್ನೋ ಆಶಯವನ್ನು ತೋರಿಸುವಂಥದ್ದು ಬಂದದ್ದೇನಾಯಿತು? ಪ್ರಗತಿಶೀಲ ಸಾಹಿತ್ಯ ಆಯಿತು. ಅನಂತರ ನವ್ಯ, ಅದೊಂದು ಸ್ವಲ್ಪ ಎಡವಟ್ಟು, ನಾನು ಅದನ್ನು ಹೇಳಲೇಬೇಕು, ನನಗೆ ಬೇರೆ ದಾರಿಯನ್ನಿಲ್ಲ. ಯಾಕಂದರೆ ನವ್ಯ ಸಾಹಿತ್ಯ ಒಂದು ಅಬರೇಷನ್ ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ. ಅದರ ಪ್ರವರ್ತಕರು ಯಾರು? ಸ್ವತಂತ್ರ ನಂತರ ಯುರೋಪ್ಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡದಂಥ, ಇಂಗ್ಲಿಷ್ ಕಲಿತಂಥ, ಇಂಗ್ಲಿಷ್, ಫ್ರೆಂಚ್, ಜರ್ಮನ್ ಕಲಿತಂಥ ನಮ್ಮ ಇಂಡಿಯನ್ಸ್ ಅವರು ಆ ಸಮಯದ 50ರ ದಶಕದಲ್ಲಿ ಯುರೋಪ್ನಲ್ಲಿ ಏನು ನಡೀತಾ ಇತ್ತು? ಜೀನ್ ಪಾಲ್ ಸಾರ್ತ್ರೆಯ ಅಸ್ತಿತ್ವವಾದ ಮತ್ತು ಯೂಜಿನಿ ಬರ್ಟೋಲ್ಟ್ ಬ್ರೆಕ್ಟ್ ಅವರ ಎಡಪಂಥ, ಹೀಗಾಗಿನಾಗಿದೆ ಅದರ ಪ್ರಖರವಾಗಿ ಆ ಗಾಳಿ ಬೀಸ್ತಾ ಇತ್ತು ಅಲ್ಲಿ. ಸೊ ಯುರೋಪ್ಗೆ ಹೋದಂಥ ಯಾವುದೇ ಭಾರತೀಯ ಆ ಗಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಆ ಗಾಳಿಯಲ್ಲೇ ತೇಲ್ಕೊಂಡು ಬಂದು ನಮ್ಮ ಎಲ್ಲ ಸಮಸ್ಯೆಗೂ ಎಡಪಂಥದಲ್ಲಿ ಉತ್ತರ ಇದೆ ಅಂದ್ಕೊಂಡದ್ದು. ಮತ್ತು ಅಸ್ತಿತ್ವವಾದದ ಪ್ರಭಾವ ಕೊರಳಾಗೆಗೆ ಆ ಒಂದು ರೀತಿಯ ಸ್ವಚಿಂತನೆ, ಅಂದರೆ ಒಂದು ರೀತಿ ಎಲ್ಲ ಒಂದು ಆಲೋಚನೆಗಳು, ಚಿಂತನೆಯಲ್ಲಿ ತೊಡಗೋದು, ಅಂದರೆ ಸ್ವವಿಮರ್ಶೆ, ಅಂಥ ಒಂದು ಮಾದರಿಯಲ್ಲಿ ನವ್ಯ ಸೃಷ್ಟಿ ಆಯಿತು. ಅದು ಬಹುಶಃ ಯಾಕೋ ಸರಿ ಇಲ್ಲ ಅಂತ ತಿಳಿದಂಥ ಪೂರ್ಣಚಂದ್ರ ತೇಜಸ್ವಿಯವರು ಅದರಿಂದ ಭಾಳ ಬೇಗ ಹೊರಗೆ ಬಂದರು. ಆದರೆ ಇನ್ನೂ ಆ ಗಾಳಿಯಲ್ಲೇ ತೇಲ್ತಾ ಇದ್ದವರು ಇನ್ನೂ ಅದೆಷ್ಟೋ ದಶಕಗಳು ತೇಲೇ ಬಿಟ್ಟರು, ಬೇರೆ ವಿಷಯ ಅದು. ಅನಂತರ ಬಂದದ್ದು ನಮ್ಮಲ್ಲಿ ಬಂಡಾಯ. ಸೊ ಪ್ರಗತಿಶೀಲದಿಂದ ನಾವು ಬಂಡಾಯಕ್ಕೆ ಜಂಪ್ ಮಾಡುವ ನಾವು. ಆಗ ಪ್ರಗತಿಶೀಲ ಏನು ಹೇಳ್ತು? ನಾವು ಅದು ಅಂತ ನಮ್ಮ ಬದುಕನ್ನು ಉತ್ತಮ ಮಾಡ್ಕೋಬೋದಲ್ವ ಇರೋದನ್ನು ಅಂತ ಪ್ರಗತಿಶೀಲ ಆಶಯ ತೋರಿಸಿದ್ರೆ, ಬಂಡಾಯ ಏನು ಹೇಳ್ತು? ಬದುಕನ್ನು ಉತ್ತಮ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಹೋರಾಡಬೇಕು. ನಾವು ಸುಮ್ಮನೆ ನಿಂತ್ಕೊಂಡು ಅಥವಾ ಕೇಳಿಕೊಂಡು ಬೇಡಿಕೊಂಡ್ರೆ ಆಗೋದಿಲ್ಲ, ನಾವು ಹೋರಾಡಬೇಕು ಅನ್ನೋ ಆಶಯದೊಂದಿಗೆ ಈ ಒಂದು ಬಂಡಾಯ ಸಾಹಿತ್ಯ ಶುರುವಾಯಿತು. ಅನಂತರ ನಮ್ಮಲ್ಲಿ ಸಾಹಿತ್ಯ ಚಳುವಳಿಗೆ ಯಾಕೋ ನಿಂತೋದ್ರು. ಅದನ್ನು ನಾನು ಹೇಳಕ್ಕೆ ಹೋದರೆ ಇಡೀ ರಾತ್ರಿ ಹೇಳಬೇಕಾಗತ್ತೆ, ಆ ತಪ್ಪನ್ನು ನಾನು ಮಾಡೋದಿಲ್ಲ, ಆಯಿತಾ? ಅಂದರೆ ನಮ್ಮಲ್ಲಿ ಸಾಹಿತ್ಯ ಚಳುವಳಿ ಹೇಗೆ ಬಂತು ಅಂತೆಲ್ಲ ಹೇಳಿದ್ದೀನಿ. ನಮ್ಮ ಕನ್ನಡ ಸಾಹಿತ್ಯದ ಹಿನ್ನೆಲೆಯನ್ನು ತುಂಬ ಸಂಕ್ಷಿಪ್ತವಾಗಿ ನಾನು ಇದು ದೊಡ್ಡ ಕಥೆಯೇ, ಆದರೆ ನಿಮಗೆಲ್ಲ ನಿಮ್ಮ ಮನಕ್ಕೆ ತಟ್ಟುವಾಗಿ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ. ಈ ಕಾಲಕ್ಕೆ ಬರೋಣ. ನಾವು ಎಂಥ ಸಾಹಿತ್ಯ ವಾತಾವರಣದಲ್ಲಿ ನಾವಿದ್ದೀವಿ? ಹೌದು, ನಮ್ಮ ಸಾಹಿತ್ಯ ತುಂಬ ಹುಲಸಾಗಿ ಬೆಳೀತಾ ಇದೆ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಪತ್ರಿಕೆಗಳು ಹುಲಸಾಗಿ ಬೆಳೆದಿವೆ, ಮತ್ತು ಪ್ರಿಂಟ್ ಒಂದು ಮುದ್ರಣ ಮಾಧ್ಯಮ ತುಂಬ ಅದು ಟೆಕ್ನಾಲಜಿಯಿಂದಾಗಿ ತುಂಬ ಚೆಂದ ಆಗಿರೋದ್ರಿಂದ ಪುಸ್ತಕಗಳ ಪ್ರಕಟಣೆ ಎಲ್ಲವೂ ಸಹ ತುಂಬ ಸುಲಭ ಆಗಿಬಿಟ್ಟೆ. ಸುಂದರವಾಗಿ ಪುಸ್ತಕಗಳು ಬರ್ತಾ ಇವೆ ತುಂಬ. ಮತ್ತು ಪುಸ್ತಕಗಳು ವರ್ಷಕ್ಕೆ 6-7 ಸಾವಿರ ಪುಸ್ತಕಗಳು ಪ್ರಕಟ ಆಗ್ತಾ ಇವೆ. ಸೊ ಏನಂದರೆ ಸಾಹಿತ್ಯ ಹುಲುಸಾಗಿ ಸೃಷ್ಟಿಯಾಗ್ತಾ ಇದೆ ನಮ್ಮಲ್ಲಿ ಈಗ. ಇದು ತುಂಬ ಸಂತೋಷದ್ದು. ಆದರೆ ಇಲ್ಲಿ ನಾನು ಇದನ್ನು ಇನ್ನೂ ಸಂಕ್ಷಿಪ್ತವಾಗಿ ತಗೊಂಡು ಬಂದು
ಕಥಾ ಸಾಹಿತ್ಯಕ್ಕೆ ಮಾತ್ರ ನಾನು ಸೀಮಿತಗೊಳಿಸ್ತೀನಿ. ಈಗಿನ ಕಥಾ ಸಾಹಿತ್ಯ ಹೇಗಿದೆ, ಏನಾಗಬೇಕಾಗಿದೆ ಅಂತ. ಆಯ್ತಾ? ನಾನು ನೋಡಿ, ಯಾಕಂದ್ರೆ ಕಾದಂಬರಿ ಓದುಗರು ಸ್ವಲ್ಪ ಕಡಿಮೆ ಆಗಿದ್ದಾರೆ. ಕಾವ್ಯ ಅಲ್ಲಿ ಕಾಳು ಯಾವುದು ಜೊಳ್ಳು ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ನಮಗೆ ಆಗದೇ ಇರೋಷ್ಟು, ತಿಳ್ಕೊಳ್ಳೋದಕ್ಕೆ ಸಮಯವನ್ನೇ ಕೊಡದಷ್ಟು ಪ್ರಮಾಣದಲ್ಲಿ ಕಾವ್ಯಗಳು ಬರ್ತಾ ಇವೆ, ಕವನ ಸಂಕಲನ. ಅದನ್ನು ಹೇಳೋಣ. ಕಥಾ ಸಾಹಿತ್ಯ ಮಾತ್ರ ನಮ್ಮಲ್ಲಿ ತುಂಬ ಚಂದ ಹುಲುಸಾಗಿ ಬೆಳೀತಾ ಇದೆ ಮತ್ತು ಒಂದು ಅರ್ಥಪೂರ್ಣವಾಗಿ ಅದು ಬೆಳೀತಾ ಇದೆ. ಇದನ್ನಷ್ಟೇ ಸೀಮಿತಗೊಳಿಸಿ ಮುಂದಿನ 5-10 ನಿಮಿಷಗಳಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಹುಶಃ 5-10 ನಿಮಿಷ ಸಮಯ ನನಗಿದೆ ಅಂದ್ಕೋತೀನಿ. ಮಾತಾಡಿ ನೋಡಿ. ಈಗ ಇದು ನಮ್ಮ ಕನ್ನಡ ಕಥೆಗಳಿಗೆ ಈಗ ಸುಭಿಕ್ಷ ಸುವರ್ಣ ಕಾಲ ಇದು. ಈಗ ಬರ್ತಾ ಇರುವಂಥಷ್ಟು ಕಥೆಗಳು ಹಿಂದೆ ಯಾವಾಗಲೂ ಬರಲಿಲ್ಲ. ಮತ್ತು ಕಥೆಗಳಿಗೆ ಪ್ರಾಧಾನ್ಯತೆ, ಕಥೆಗಳನ್ನ ಗುರುತಿಸೋದು ಈಗ ನಡೀತಾ ಇರೋಷ್ಟು ಪ್ರಮಾಣದಲ್ಲಿ ಯಾವತ್ತೂ ನಡೆದಿರಲಿಲ್ಲ. ನೀವು ನೋಡಿ, ಪತ್ರಿಕೆಗಳು ಕಥೆಗಳಿಗೆ ಪ್ರೋತ್ಸಾಹ ಕೊಡ್ತವೆ, ಜೊತೆಗೆ ತುಂಬ ಬಹುಮಾನಗಳು ಪತ್ರಿಕೆಗಳು ನಡೆಸ್ತವೆ, ವಿವಿಧ ಸಂಘ ಸಂಸ್ಥೆಗಳು ಬಹುಮಾನ ಕೊಡ್ತೇವೆ ಕತೆಗೆ. ಹೀಗಾಗಿ ಏನಾಗಿದೆ, ಒಂದು ಕಥಾ ರಚನೆಗೆ ತುಂಬ ಪ್ರೋತ್ಸಾಹ ಇದೆ ಇವಾಗ. ಹೀಗಾಗಿ ನಮ್ಮಲ್ಲಿ ಇದು ಕಥೆಗಾರನಾಗಿ ನಾನು ತುಂಬ ಖುಷಿ ಪಡುವಂಥ ಒಂದು ವಿಷಯ. ಆದರೆ ಮತ್ತೆ ಇದು ಹೀಗೆ ಏನಾಗಿ ಈ ಕಾರಣದಿಂದಾಗಿ ಕಥೆಗಾರರು ಹುಟ್ಟುತ್ತಾ ಇದ್ದಾರೆ, ಹೊಸ ಹೊಸ ಕಥೆಗಳು ಬರ್ತಾ ಇವೆ. ನಾವು ಕಲ್ಪನೆನೇ ಮಾಡ್ಕೊಳ್ದಿದ್ದಂಥ ವಸ್ತು ವಿಷಯಗಳಲ್ಲಿ, ಹೊಸ ನಿರೂಪಣಾ ಶೈಲಿಗಳಲ್ಲಿ ಕಥೆಗಳು ಬರ್ತಾ ಇವೆ. ಇದೆಲ್ಲವೂ ಆಗ್ತದೆ. ಇದೆಲ್ಲ ತುಂಬ ಸಂತೋಷ ಪಡಬೇಕಾದದ್ದು. ಆದರೆ ಈ ಸಂತೋಷದ ಅವಧಿಯಲ್ಲಿ ನಮ್ಮಲ್ಲಿರೋ ಒಂದು ಕೊರತೆಯನ್ನು ಸಹ ನಿಮ್ಮ ಮುಂದೆ ನಾನು ಇಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆ್ಯಕ್ಚುಲಿ 2 ಕೊರತೆಗಳು. ಒಂದು ನೋಡಿ, ಈ ಬಹುಮಾನಗಳು ತುಂಬ ಇರೋದರಿಂದ ಏನಾಗಿದೆ, ಬಹುಮಾನಕ್ಕಾಗಿಯೇ ಕಥೆಗಳನ್ನು ಬರೆಯುವಂಥ ಹೊಸ ಕಥೆಗಾರ್ತಿಯರ ಒಂದು ದೊಡ್ಡ ವರ್ಗವೇ ಸೃಷ್ಟಿಯಾಗಿಬಿಟ್ಟಿದೆ. ಅವರು ಕಥೆಗಳನ್ನು ಪತ್ರಿಕೆಗಳಲ್ಲಿ ಹಂಚ್ಕೊಳ್ಳೋದಿಲ್ಲ, ಓದೋರಿಗೆ ಕೊಡೋದಿಲ್ಲ. ಬರೆಯೋದೇ ನೇರ ಹೇಳ್ತಾರೆ, ನಾನು ಬರೆಯೋದೇ ಬಹುಮಾನಕ್ಕೆ ಕಳಿಸೋದಕ್ಕೋಸ್ಕರ ಅಂತ. ಅಂದರೆ ಇವರ ಉದ್ದೇಶ ಕಥಾ ಪ್ರೀತಿಯಲ್ಲ, ಸಾಹಿತ್ಯ ಪ್ರೀತಿಯಲ್ಲ. ಬದಲಾಗಿ ಸಾಹಿತ್ಯದಿಂದ ಏನು ಸಿಗುತ್ತದೆ? ಬಹುಮಾನ ಸಿಗ್ತದೆ, ಪೇಟ ಸಿಗ್ತದೆ, ಹಣ ಸಿಗ್ತದೆ, ಫಲಕ ಸಿಗ್ತದೆ. ಇದನ್ನಷ್ಟೇ ಗುರಿಯಾಗಿಟ್ಟುಕೊಂಡು ಸಾಹಿತ್ಯ ಸೃಷ್ಟಿಸುವಂಥ, ಕಥೆಗಳನ್ನ ಬರೆಯುವಂಥ ಒಂದು ದೊಡ್ಡ ವರ್ಗ ಸೃಷ್ಟಿಯಾಗಿಬಿಟ್ಟಿದೆ. ಇದು ಹೀಗಾಗಬಾರ್ದಾಗಿತ್ತು. ಅಲ್ಲಿ ಮತ್ತೇನಾಗಿದೆ ಅಂದರೆ, ಈ ರೀತಿ ಇಂಥ ಕಥೆಗಳಲ್ಲಿ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದಂಥ ಕಥೆಗಾರರನ್ನೇ ನಿಜವಾದ ಕಥೆಗಾರರು ಅಂತ ಗುರುತಿಸುವಂಥ ಒಂದು ಕೆಟ್ಟ ಕ್ರಮವೂ ಸಹ ನಮ್ಮಲ್ಲಿ ಶುರು ಹೋಗಿದೆ. ತಮ್ಮ ಕಥೆಗಳನ್ನು ಪ್ರೀತಿಯಿಂದಾಗಿ, ಕಥೆಯನ್ನು ಇಷ್ಟಪಟ್ಟು ಬರೆದು ಪತ್ರಿಕೆಗಳು ಪ್ರಕಟಿಸಿ ಕಥಾ ಸಂಕಲನ ಮಾಡ್ತಾರಲ್ಲ, ಅವರನ್ನು ಯಾರೂ ಗುರುತಿಸ್ತಾ ಇಲ್ಲ ಈಗ. ಯಾಕಂದ್ರೆ ಅವರೆಲ್ಲ ಬಹುಮಾನ ಕಳಿಸೋದಿಲ್ಲ. ಹೀಗೆ ಬಹುಮಾನ ಬಂದರೆ ಮಾತ್ರ ಒಳ್ಳೆ ಕಥೆಗಾರ್ತಿ, ಇಲ್ಲಾಂದರೆ ಇಲ್ಲ ಅನ್ನೋ ಒಂದು ಇದು ಅದು ನಿಜವಾದ ಕಥಾ ಪ್ರೀತಿ, ಕಥೆಗಳನ್ನ ಪ್ರೀತಿಯಿಂದ ಬರೆಯೋರಿಗೆ, ಸಾಹಿತ್ಯವನ್ನು ಇಷ್ಟಪಟ್ಟು ಅದರಿಂದ ಯಾವ ಒಂದು ಸಾಹಿತ್ಯದಿಂದ ಏನು ಸಿಗುತ್ತೆ ಅಂತ ಯಾವುದನ್ನು ಬಯಸದೆ ಕಥೆಯ ಪ್ರೀತಿಯಿಂದಾಗೆ ಕಥೆ ಬರೀತಾರಲ್ಲ, ಅವರು ಮೂಲೆ ಗುಂಪಾಗ್ತಾ ಇದ್ದಾರೆ. ಇದು ಹೀಗಾಗಬಾರ್ದಾಗಿತ್ತು. ಇಲ್ಲಿ ತೊಂದರೆ ಏನು ಅಂತ ಹೇಳಿದ್ರೆ ನೋಡಿ, ನಾವು ಸ್ಪರ್ಧೆಗೆ ಬಹುಮಾನ ಗಳಿಸ್ಬೇಕು ಅಂತ ಬರೆದಾಗ ಕಥೆಯನ್ನು ಪ್ರೀತಿಯಿಂದ ಬರೆದಾಗ ಹೃದಯದಿಂದ ಬರ್ತದೆ. ಅದು ಕತೆ ಹೃದಯದಿಂದ ಬಂದದ್ದು ಸತ್ಯ ಆಗ್ತದೆ, ಸಾಹಿತ್ಯ ಆಗ್ತದೆ. ಆದರೆ ನಾವು ಬಹುಮಾನ ತಗೋಬೇಕು ಅಂತ ಬರೆದಾಗ ಕತೆ ಇಲ್ಲಿಂದ ಬರ್ತದೆ, ಮೆದುಳಿನಿಂದ ಬರ್ತದೆ. ಮೆದುಳಿನಿಂದ ಬಂದ್ರೆ ಅದು ಲೆಕ್ಕಾಚಾರ ಹಾಕುತ್ತೆ, ಅಜೆಂಡಾ ಇಟ್ಕೊಳ್ತದೆ. ನಾನು ಹೀಗೆ ಮಾಡಬೇಕು, ಹೀಗೆ ಈ ಪತ್ರಿಕೆಗೆ ಹೀಗೆ ಬರೆದ್ರೆ ಬಹುಮಾನ ಕೊಡ್ತಾರೆ, ಇನ್ನೊಂದು ಪತ್ರಿಕೆಗೆ ಬೇರೆ ರೀತಿಯಲ್ಲಿ ಬರೆದ್ರೆ ಬಹುಮಾನ ಕೊಡ್ತಾರೆ. ಒಬ್ಬ ದರ್ಜಿ ತನ್ನಲ್ಲಿಗೆ ಬಂದ ಗಿರಾಕಿಗಳ ಅಳತೆ ನೋಡಿಕೊಂಡು ಬಟ್ಟೆ ಹೊಲಿತಾನಲ್ಲ, ಆ ರೀತಿ ಯಾವ್ಯಾವ ಪತ್ರಿಕೆಗಳಲ್ಲಿ ಯಾವ ಕತೆಗೆ ಬರೆದ್ರೆ ಬಹುಮಾನ ಸಿಗ್ತದೆ, ಯಾವ್ಯಾವ ಸಂಘ ಸಂಸ್ಥೆಗಳು ಯಾವ ವಸ್ತು ವಿಷಯದ ಕತೆಗೆ ಬಹುಮಾನ ಕೊಡ್ತೇವೆ ಅಂತ ಮೊದಲೇ ಸ್ಟಡಿ ಮಾಡಿಕೊಂಡು ಅದಕ್ಕೆ ತಕ್ಕಾಗೆ ಕತೆ ಬರೆಯುವಂಥವ್ರು. ಯಾಕಂದ್ರೆ ಪ್ರಜಾವಾಣಿಗೆ ಬರೆದಂಥ ಕಥೆಗಳನ್ನು ವಿಜಯವಾಣಿಗೆ ಬರೆಯೋದಕ್ಕಾಗಲ್ಲ. ಸೊ ಹೀಗೆ ಈ ರೀತಿ ಹಾಗೆ ಲೆಕ್ಕ ಹಾಕೊಂಡು ಕತೆ ಬರೆಯುವಂಥ ಒಂದು ವರ್ಗ ಸೃಷ್ಟಿಯಾಗಿದೆಯಲ್ಲ, ಈ ಕಥೆಗಳು ಬರ್ತಾ ಇರೋದು ಮೆದುಳಿನಿಂದ, ಲೆಕ್ಕಾಚಾರದಿಂದ. ಇದು ಶಾಶ್ವತ ಸಾಹಿತ್ಯ ಆಗೋದಿಲ್ಲ, ಅದು ಹೃದಯದಿಂದ ಬರ್ತಾ ಇಲ್ಲ. ನೋಡಿ, ಅದೇನಾಗುತ್ತೆ, ಇದು ವೃತ್ತಿ ಪ್ರವೃತ್ತಿ ಈ ವ್ಯತ್ಯಾಸವನ್ನು ನಿನಗೆ ಹೇಳಿಬಿಡಬೇಕು. ಪ್ರವೃತ್ತಿಯ ಆದಾಗ ಏನಾಗುತ್ತೆ, ಪ್ರವೃತ್ತಿಯಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಸಂತೋಷ ಇದರನ್ನವರ ಸಂತೋಷ ಎರಡನ್ನೂ ನೋಡ್ತೀವಿ. ಮತ್ತೊಬ್ಬರನ್ನ ನೋವು ಮಾಡಿ ನಾವು ಸಂತೋಷ ಪಡೋದಕ್ಕೆ ನಾವು ನಮ್ಮ ಪ್ರವೃತ್ತಿಯನ್ನು ಬಳಸೋದಿಲ್ಲ. ನಾವೇನು ಮಾಡ್ತೀವಿ, ನನಗೂ ಸಂತೋಷ ಪಡಬೇಕು, ಉಳಿದವರು ಸಂತೋಷ ಪಡಬೇಕು. ನಾವು ಪ್ರವೃತ್ತಿಯಿಂದ ಮಾಡೋ ಯಾವುದೇ ಕೆಲಸ ಇರಲಿ, ಇದನ್ನು ಮಾಡೋದು ನಾವು. ಆಯಿತಾ? ಅದು ವೃತ್ತಿಯಾದಾಗ ಏನಾಗ್ತದೆ,
ವೃತ್ತಿ ಅಂತ ಹೇಳಿದ್ರೆ ಅದ್ರ ಮೂಲಕ ಏನಾದ್ರು ಗಳಿಸ್ಬೇಕು ಅಂತ ಹೋಗ್ತೀವಲ್ಲ, ಆಗ ವೃತ್ತಿಯ ಅವಿಭಾಜ್ಯ ಅಂಗಗಳಾದಂತಹ ಭ್ರಷ್ಟಾಚಾರ, ಹಣದ ಭ್ರಷ್ಟಾಚಾರ ಇರ್ಬೋದು, ನೈತಿಕ ಭ್ರಷ್ಟಾಚಾರ ಇರ್ಬೋದು, ಹೇಗಾದ್ರೂ ಇತರನ್ನ ಹಿಂದಕ್ಕೆ ತಳ್ಳಿ ನಾನು ಮಾತ್ರ ಮುಂದೆ ಹೋಗಬೇಕು, ಇತರರ ಬಗ್ಗೆ ಕೆಟ್ಟ ಮಾತುಗಳನ್ನಾಡಿ ಅವರ ಹೆಸರನ್ನು ಕೆಡಿಸಿ ನನ್ನ ಹೆಸರನ್ನ ಮುಂದಕ್ಕೆ ತರಬೇಕು, ಇಂಥದ್ದು ನಡೀತದೆ ಸಾಹಿತ್ಯವನ್ನು ವೃತ್ತಿ ಮಾಡಿಕೊಂಡಾಗ. ಅದನ್ನು ನಾವು ನೋಡ್ತಾ ಇದ್ದೀವಿ ಈಗ. ಓಕೆ, ಸೊ ಹೀಗಾಗಿ ಏನಾಗಿದೆ, ಸಾಹಿತ್ಯ ಅನ್ನೋದು ಒಂದು ಸುಂದರ ಅನುಭವ ಆಗಬೇಕಾದದ್ದು. ಮತ್ತು ಆ್ಯಕ್ಚುಲಿ ಸಾಹಿತ್ಯ ನಮಗೆ ಬರಹಗಾರರಿಗೆ ಯಾಕೆ ಒಂದು ತುಂಬ ಮುಖ್ಯವಾಗ್ತದೆ ಅಂತ ಹೇಳಿದ್ರೆ, ನೋಡಿ, ನಮ್ಮ ಮೆದುಳಿನಲ್ಲಿ ಮಿಲಿಯಾಂತರ ನ್ಯೂರಾನ್ಗಳಿವೆ, ಆಯಿತಾ. ನ್ಯೂರಾನ್ಗಳೇ ನಮ್ಮ ಮೆದುಳನ್ನು ಜೀವಂತವಾಗಿಡೋದು, ನಮ್ಮನ್ನು ಪ್ರಜ್ಞಾವಂತರಾಗಿ ಇಡೋದು. ಆದರೆ ಪ್ರತಿ ನಿಮಿಷವೂ ಸಹ ಸಾವಿರಾರು ನ್ಯೂರಾನ್ಗಳು ಸಾಯ್ತಾ ಇರ್ತವೆ ಮೆದುಳಿನಲ್ಲಿ. ಆದರೆ ನಾವು ಒಂದು ಮನಸ್ಸಿನ ಒಂದು ಹೊಸ ವಿಚಾರ ಬಂದ ತಕ್ಷಣ 40,000 to 50,000 ಹೊಸ ನ್ಯೂರಾನ್ಗಳು ಸೃಷ್ಟಿಯಾಗ್ತವೆ. ಸಾಹಿತಿಗಳಿಗಿರುವಂಥ ಒಂದು ಅನುಕೂಲ ಇದು. ಒಂದು ಹೊಸ ಸಾಹಿತ್ಯ ಸೃಷ್ಟಿಗೆ ಒಂದು ಹೊಸ ಪಾತ್ರ, ಒಂದು ಹೊಸ ಸನ್ನಿವೇಶ, ಒಂದು ಹೊಸ ಪ್ರಶ್ನೆ, ಇದರ ಬಗ್ಗೆ ಯೋಚನೆ ಬಂದ ಕೂಡಲೇ ಮನಸ್ಸಿನಲ್ಲಿ 40,000 to 50,000 ಹೊಸ ನ್ಯೂರಾನ್ಗಳು ಸೃಷ್ಟಿಯಾಗ್ತವೆ. ನಿರಂತರವಾಗಿ ಸಾಹಿತ್ಯದಲ್ಲಿ ತೊಡಕೊಂಡವ್ರು ಏನು ಮಾಡ್ತಾರೆ, ಪ್ರತಿದಿನವೂ ಹೊಸ ಹೊಸ ಆಲೋಚನೆಗಳನ್ನ ಮಾಡ್ತಾ ಇರೋದ್ರಿಂದ ಪರಕಾಯ ಪ್ರವೇಶ ಮಾಡಿ, ಅಂದರೆ ಮತ್ತೊಂದು ವ್ಯಕ್ತಿಯನ್ನು ಜೀವನಕ್ಕೆ ಪ್ರವೇಶಿಸಿ ಆ ವ್ಯಕ್ತಿಯ ಮೂಲಕ ಬದುಕನ್ನು ನೋಡಿ ಕತೆ ಬರೀತಾರಲ್ಲ, ಅದರಿಂದ ಏನಾಗುತ್ತೆ, ನ್ಯೂರಾನ್ಗಳು ನಿರಂತರವಾಗಿ ಸೃಷ್ಟಿಯಾಗ್ತವೆ. ನಮ್ಮ ಮೆದುಳು ಬಹಳ ಕಾಲ, ಸಾಹಿತಿಗಳ ಮೆದುಳು ತುಂಬ ಕಾಲ ಜೀವಂತವಾಗಿರ್ತದೆ. ಹೀಗೆ ನೋಡಿರಬೇಕು ನೀವು, ಸಾಹಿತ್ಯ ಬರೆಯೋದನ್ನು ನಿಲ್ಲಿಸಿದಾಗ ಅವರ ಆಯಸ್ಸು ಕಡಿಮೆ ಆಗ್ತದೆ. ಆದರೆ ಎಲ್ಲಿವರೆಗೆ ಬರೀತಾನೇ ಇರ್ತಾರೆ ಅಲ್ಲಿ ತನಕ ಅವರು ಆಕ್ಚುಲಿ ಮಾನಸಿಕವಾಗಿ ಚೈತನ್ಯಶೀಲರಾಗಿರ್ತಾರೆ. ಅದು ಸಾಹಿತಿಗಳು ಅಷ್ಟೇ ಹೇಳೋದಿಲ್ಲ, ಸಂಗೀತಗಾರರಲ್ಲೂ ಇದ್ದಾರೆ. ನಮ್ಮ ವಿಶ್ವೇಶ್ವರಯ್ಯನವರು, ಅವರು ಪ್ರತಿಯೊಂದು ಅವ್ರು ಫೇಮಸ್ ಇದು. ಲಿಂಗನಮಕ್ಕೆ ಇದಂಥದ್ದು ಶರಾವತಿ ನೋಡಿದಾಗ ಎಷ್ಟು ನೀರು ವ್ಯರ್ಥವಾಗಿ ಹೋಗ್ತಾ ಇದೆ, ಎಲೆಕ್ಟ್ರಿಸಿಟಿ ಮಾಡುವಂಥ ಹೊಸ ಯೋಚನೆ ಮಾಡ್ತಲ್ಲ, ಅಂಥ ಯೋಚನೆಗಳು ದಿನನಿತ್ಯ ಬರ್ತಾ ಇದ್ವು. ಹೀಗಾಗಿ ಅವರು 100 ವರ್ಷಗಳನ್ನ ದಾಟಿಯೂ ಚೈತನ್ಯಶೀಲರಾಗಿ ಉಳ್ಕೊಂಡ್ರು. ಹೀಗಾಗಿ ಅಂದರೆ ಹೊಸ ಆದರೆ ಸಾಹಿತಿಗಳು ಏನಾಗಿದೆ, ಅವ್ರಿಗೆ ಹೆಚ್ಚಿನ ಅವಕಾಶ ಇದೆ ಇದು ಹೊಸ ಆಲೋಚನೆಗಳನ್ನ ಮಾಡೋದಕ್ಕೆ. ಹೀಗಾಗಿ ಸಾಹಿತಿ ಆದವರು ಅವರ ಮೆದುಳು ಎಂದೂ ವೃದ್ಧ ಆಗೋದಿಲ್ಲ, ಎಂದೂ ಅದಕ್ಕೆ ಯಾವಾಗಲೂ ಯೌವನ ಇರ್ತದೆ. ಸಾಹಿತಿಗಳು ಸಾಹಿತ್ಯವನ್ನು ನಿಲ್ಲಿಸಿಬಿಟ್ಟಾಗ ಅವರ ಆಯಸ್ಸು ಕಡಿಮೆ ಆಗಿಬಿಡ್ತದೆ. ನಾವು ಅದನ್ನು ನೋಡಿದ್ದೀವಿ. ಸಾಹಿತ್ಯ ಕೊಡುವಂಥ ಒಂದು ಅದ್ಭುತ ಬಳುವಳಿ. ಇದನ್ನು ನಾವೀಗ ಕೇವಲ ಒಂದು ದಿನ ಮಣ್ಣಾಗಿ ಹೋಗುವಂಥ ಒಂದು ಫಲಕಕ್ಕಾಗಿ, ನಾಳೆ ನಮ್ಮ ಜೇಬಿಂದ ಹೊರಗೆ ಹೋಗುವಂಥ ಹಣಕ್ಕಾಗಿ ನಾವು ಸಾಹಿತ್ಯನ ಸೃಷ್ಟಿ ಮಾಡಿದ್ರೆ ಅದು ನಿಜವಾಗ್ಲೂ ನಾವು ಸಾಹಿತ್ಯಕ್ಕೆ ಕೊಡುಗೆ ಕೊಡ್ತೀವ? ಅಲ್ಲ. ಸೊ ಹೀಗಾಗಿ ಈಗಿನ ಹೊಸ ಪೀಳಿ ಕತೆಗಾರರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಸಾಹಿತ್ಯ ಒಂದು ಸಮಾಜ ಕಲ್ಯಾಣಕ್ಕಿರಲಿ. ನೀವು ಲೆಕ್ಕಾಚಾರ ಹಾಕ್ಕೊಂಡು ಕತೆ ಬರಿಬೇಡಿ, ಸಾಹಿತ್ಯದ ಪ್ರೀತಿಯಿಂದ ಸೃಷ್ಟಿ ಮಾಡಿ. ಸಮಾಜ ಹೇಗಿದೆಯೋ ಹಾಗೇನೆ ಚಿತ್ರಿಸಿ. ಅಂದರೆ ನಾವು ಹೆಚ್ಚು ನಾವು ನೋಡ್ತಾ ಇದ್ದೀವಿ. ನನ್ನ ಒಬ್ಬ ಲೇಖಕಿಗೆ ಒಂದು ಕವಿ ಸಮ್ಮೇಳನದಲ್ಲಿ ಒಬ್ಬ ಬ್ಯೂರೋಕ್ರಾಟ್ ಪೊಯೆಟಸ್ ಒಬ್ಬರು ಉಪದೇಶ ಕೊಟ್ಟಿದ್ದೇನು, ಪ್ರೀತಿ ಪ್ರೇಮ ಬದುಕಿನ ಸೌಂದರ್ಯದ ಬಗ್ಗೆ ಬರೀಬೇಡ, ನೋವಿನ ಬಗ್ಗೆ ಅವಮಾನದ ಬಗ್ಗೆ ಬರೀ ತಳಸ್ಪರ್ಶಿ ಕತೆ ಬರಿ ಅಂತ ಕವನಗಳನ್ನ ಬರಿ ಅಂತ ಸ್ಟೇಜ್ನಲ್ಲೇ ಅವರು ಉಪದೇಶ ಕೊಟ್ಟರು. ಅಂದರೆ ಒಂದೇ ನಿರ್ದಿಷ್ಟ ಗತಿಯಲ್ಲೇ ನಾವು ಕತೆ ಕವನ ಬರೀಬೇಕು ಅನ್ನೋದನ್ನ ಕೆಲವರು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಇಲ್ಲ, ಅಂಥದ್ದು ಬೇಡ. ಸಾಹಿತ್ಯ ಬದುಕನ್ನು ತೋರಿಸೋದಲ್ವಾ, ಬದುಕಿನಲ್ಲಿ ಎಲ್ಲವೂ ಇದೆ, ನೋವಿದೆ, ನಲಿವಿದೆ, ಪ್ರೀತಿ ಇದೆ, ಅವಮಾನ ಇದೆ. ಸಾಹಿತ್ಯದಲ್ಲಿ ಎಲ್ಲವೂ ಬರಲಿ, ಕೇವಲ ಅವಮಾನವಲ್ಲ, ಕೇವಲ ನೋವಲ್ಲ. ಅದನ್ನಷ್ಟೇ ಮಾಡಿ ನಾವು ಬಹುಮಾನ ಗಳಿಸ್ಕೋಬೇಕಾಗಿಲ್ಲ, ಅದಷ್ಟೇ ಬರೆದು ಬಹುಮಾನ ಗಳಿಸ್ಕೋಬೇಕಾಗಿಲ್ಲ. ಇದು ಪಾಯಿಂಟ್ ನಂಬರ್ 1. ಇನ್ನು 2 ನಿಮಿಷದಲ್ಲಿ ಇನ್ನೊಂದೇ ಮಾತಾಡಿಬಿಡ್ತೀನಿ ನಾನು. ಸಾರಿ, ನನ್ನ ಸಮಯ ದಯವಿಟ್ಟು ಕ್ಷಮಿಸಿ. ನಾನು ಒಂದು ಮಾತು ನಾನು ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ನಮ್ಮ ದೇಶದ ಇಂದಿನ ಸಮಸ್ಯೆ ಏನು, ಓಕೆ, ಬಾಲಿವುಡ್ ಸಿನಿಮಾಗಳಾಗಲಿ, ಕಳೆದ ಒಂದು 60-70 ವರ್ಷದಲ್ಲಿ ನಮ್ಮ ಸಾಹಿತಿಗಳಾಗಲಿ ಸೃಷ್ಟಿ ಮಾಡಿದ ಸಾಹಿತ್ಯ ನಮ್ಮ ಬದುಕಿನ ವಾಸ್ತವವನ್ನು ಬಿಂಬಿಸೋದಿಲ್ಲ, ಅದಕ್ಕೆ ವಿರುದ್ಧವಾದದ್ದೇನೆ. ಎಲ್ಲೋ ಕೆಲವರು, ನಮ್ಮ SL ಭೈರಪ್ಪನಂಥವರು, ದುರ್ಗಾ ಭಾಗವತ್ ಅಂತವರು, ಅವರ ಸಮಾಜ ಹೇಗಿದೆಯೋ ಹಾಗೇನೆ ಬರೆದ್ರು, ಅದನ್ನು ನಮ್ಮ ಮುಂದೆ ಇಟ್ಟರು. ಓಕೆ, ನಮಗೆ ಗೊತ್ತಾಯ್ತು ದೇಶ ಹೇಗೆ ನಡೀತಾ ಇದೆ ಅಂತ. ಆದರೆ ತುಂಬ ಜನ ಸಾಹಿತಿಗಳು ಏನು ನಡೀತಾ ಇದೆಯೋ ಅದಕ್ಕೆ ವಿರುದ್ಧವಾಗಿ ಬರೆದ್ರು. ಬಾಲಿವುಡ್ ಸಿನಿಮಾಗಳು ಹಾಗೇನೆ ಬಂದದ್ದು. ಈಗ ನೋಡಿ, ನಾವು ನಮ್ಮ ದೇಶದಲ್ಲಿ ಈಗ ಡೆಲ್ಲಿಲಿ ಏನಾಯಿತು ನೀವೇ ನೋಡಿದ್ರಿ. ಫರೀದಾಬಾದ್ನಲ್ಲಿ ಸಿಕ್ಕಿದಂಥ 3 ಟನ್ ಅಮೋನಿಯಂ ನೈಟ್ರೇಟ್ ಅಥವಾ ರೆಡ್ ಫೋರ್ಟ್ ಆ ಸ್ಫೋಟದಲ್ಲಿ ಬಳಕೆಯಾದಂಥ
ಟ್ರೈ ಅಸಿಟೋನ್, ಟ್ರೈ ಪೆರಾಕ್ಸೈಡ್, ಇಂಥವೆಲ್ಲ ನಾವು ಎಲ್ಲೆಲ್ಲ ಹರಡಿರೋ. ಅವ್ರ ಉದ್ದೇಶ ಏನಿತ್ತು? ಈ ದೇಶವನ್ನು ಕಂಪ್ಲೀಟ್ ಹಾಳು ಮಾಡಬೇಕು ಅಂತ, ಈ ದೇಶಕ್ಕೆ ಸಿಕ್ಕಿರುವ ನಾಯಕತ್ವವನ್ನು ಸಂಪೂರ್ಣ ಹಾಳು ಮಾಡಿದ್ರೆ ಈ ದೇಶವನ್ನು ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶದ ರೀತಿ ಮಾಡಿಬಿಡ್ಬೋದು ಅಥವಾ ಇಂಥ ಒಂದು ಉದ್ದೇಶವನ್ನು ಇದು ನಮ್ಮ ಅತಿ ದೊಡ್ಡ ಸಮಸ್ಯೆ ಇವಾಗ, ಆಯ್ತಾ? ನಮ್ಮ ದೇಶ, ನಾವು ದೇಶ ಅಂದರೆ ಯಾರು? ನಾವೆಲ್ಲರೂ ಒಟ್ಟಾಗಿ ಎದುರಿಸ್ತಾ ಇರುವಂಥ ಸಮಸ್ಯೆ ನಮ್ಮ ದೇಶದ ಅಸ್ತಿತ್ವ ಏನು, ಉಳಿತದ ಈ ದೇಶ ಹೀಗಿರೋ ರೀತಿ. ಸೊ ಹೀಗಾಗಿ ನಾವು ಮಾಡಬೇಕಾದದ್ದೇನು? ನಮ್ಮ ಸಾಹಿತ್ಯದಲ್ಲಿ ಇದನ್ನ ಬಿಂಬಿಸಬೇಕು, ಬೇರೆ ಎಲ್ಲವನ್ನ ಪಕ್ಕಕ್ಕಿಡೋಣ. ಓಕೆ, ಅವಮಾನ, ನೋವು, ಓಕೆ, ಅಸಮಾನತೆ, ಅದೆಲ್ಲವೂ ನಮ್ಮಲ್ಲಿ ಇತ್ತು, ಈಗ ಒಟ್ಟಾಗಿದೆ ಅಂತ ನಾನು ಹೇಳೋದಿಲ್ಲ, ಅದನ್ನು ಪಕ್ಕಕ್ಕೆ ಇಡೋಣ. ಸದ್ಯಕ್ಕೆ ನಮ್ಮಲ್ಲಿ ಆಗಬೇಕಾದದ್ದು ಈ ಒಟ್ಟಾರೆ ಇಡೀ ದೇಶ ಅನುಭವಿಸ್ತಾ ಇರುವಂಥ ಈ ದೊಡ್ಡ ಒಂದು ಸವಾಲಿದೆಯಾ, ನಮಗೆ ನಾಳೆ ಇದೆಯಾ, ಅಂದರೆ ನಾಳೆ ನಾವು ಇರ್ತೀವ, ನಮ್ಮ ದೇಶ, ಇದು ಸಮಸ್ಯೆ ನಮಗಿರೋದು. ಇದನ್ನ ನಮ್ಮ ಸಾಹಿತಿಗಳು ಯಾಕೆ ವಸ್ತು ಮಾಡ್ಕೋತಾ ಇಲ್ಲ ಸಾಹಿತ್ಯಕ್ಕೆ? ಹಾಗೆ ಮಾಡಿ ಎಲ್ಲ ಒಂದು ಸಮಾಜದಲ್ಲಿ ಎಲ್ಲರಿಗೂ ಸಹ ನಮ್ಮ ಮುಂದೆ ಇರುವಂಥ ಈ ಒಂದು ದೊಡ್ಡ ಸವಾಲನ್ನು ಯಾಕೆ ಮುನ್ನೆಲೆಗೆ ತರ್ತಾ ಇಲ್ಲ? ಇನ್ನೂ ನಾವು 50 ವರ್ಷ ಹಿಂದೆ ಬರೆದದ್ದನ್ನೇ ಅದನ್ನೇ ಇನ್ನೂ ಯಾಕೆ ಬರ್ಕೊಂಡು ಕೂತಿದ್ದೀವಿ ನಾವು, ಆಯ್ತಾ? ಹೀಗಾಗಿ ಈಗಿನ ಸಾಹಿತಿಗಳಿಗೆ ಇರೋ ಕಡಿಮೆ ಸಮಯದಲ್ಲಿ ನಾನು ಕೊಡುವಂಥ ಒಂದು ಕರೆ ಇದು. ನಮ್ಮ ದೇಶ, ನಾವು ಒಟ್ಟಾರೆಗೆ ದೇಶ ಅಂದ್ರೆ ನಾವೆಲ್ಲರೂ ನಾವು ಅನುಭವಿಸ್ತಾರೆ, ನಮ್ಮ ನಾಳೆ ಇದೆಯೇ ಅನ್ನೋ ಒಂದು ಸವಾಲನ್ನ ಎದುರಿಸುವಾಗ ಉಳಿದ ಎಲ್ಲವೂ ಗೌಣ ಆಗಿಬಿಡ್ತದೆ. ಉಳಿದೆಲ್ಲ ಪಕ್ಕಕ್ಕಿಟ್ಟು ಈ ವಿಷಯದಲ್ಲಿ ಸಾಹಿತ್ಯವನ್ನು ರಚಿಸಿ ಈ ಸಮಾಜವನ್ನು ಒಂದು ಜಾಗೃತಿಗೊಳಿಸಬೇಕಾದದ್ದು ನಾವು ಸಾಹಿತಿಗಳು ಮಾಡಬೇಕಾದಂಥ ಕೆಲಸ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.